ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಹಬ್ಬ ಅಂದರೆ ನಮ್ಮ ಚೈಲ್ಡ್‌ಹುಡ್ ನೆನಪಾಗ್ಬಿಡುತ್ತೆ. ನಾವೆಲ್ಲ ಚಿಕ್ಕ ಮಕ್ಕಳಿರಬೇಕಾದ್ರೆ ಸಂಕ್ರಾಂತಿ ಹಬ್ಬದಲ್ಲಿ ನಮ್ಮ ಮನೆಗಳಲ್ಲೆಲ್ಲ ಹಸು ಇತ್ತು. ಅಂದರೆ ನಮ್ಮ ಮನೇಲಿತ್ತು, ನಮ್ಮ ತಾತ ಅಜ್ಜಿ ತೀರ್ಕೊಂತ ಹಸುಗಳು ಕೂಡ ಹಾಗೆ ಅವ್ರು ಮಾರಿಬಿಟ್ರು. ಮತ್ತು ಹಾಗೆ ನಮ್ಮ ದೊಡ್ಡಮ್ಮ ಅವ್ರ ಮನೇಲಿ, ನಮ್ಮ ಪಕ್ಕದ ಮನೇಲಿ ನಮ್ಮ ದೊಡ್ಡಮ್ಮ ಅವ್ರಿದ್ದಿತ್ತು, ಅವ್ರ ಮನೇಲೆಲ್ಲ ಹಸುಗಳಿತ್ತು. ನಾವೆಲ್ಲ ಚಿಕ್ಕ ಮಕ್ಕಳಾಗಿರೋದ್ರಿಂದ ಹಸುಗಳಿಗೆ ಅಲಂಕಾರ ಮಾಡೋದಕ್ಕೆ ನಮಗೆಲ್ಲ ಒಪ್ಪಿಸ್ಬಿಡ್ತಾಯಿದ್ರು. ಅಂದರೆ ಹಸುಗಳಿಗೆ ಕೊಂಬುಗಳಿಗೆಲ್ಲ ಬಣ್ಣ ಬಳಿಯೋದು. ಹಾಗೆ ಹಸುಗಳಿಗೆ ನಮ್ಮ ಕಡೆ ಎಲ್ಲ ನಾನು ಕತ್ತಿಗೆ ಬೋಟಿ ಮತ್ತು ಬನ್ನು ಏನೇನೋ ತಿಂಡಿ ಪದಾರ್ಥಗಳನ್ನ ಪೋಣಿಸಿ ಹಾಕ್ತಾಯಿದ್ರು. ಮತ್ತು ಸಂಜೆ ಆದಮೇಲೆ ಹಸುನ ಮನೆ ಒಳಗಡೆ ಕರ್ಕೊಂತಿರು ಒನಕೆನ ದಾಟಿಸಿ ಮನೆ ಒಳಗಡೆ ಕರ್ಕೊಂಡು ಪೂಜೆನ ಮಾಡ್ತಾಯಿದ್ರು. ನಿಮ್ಮ ಕಡೆ ನೀವೆಲ್ಲ ಹೇಗೆ ಸಂಕ್ರಾಂತಿ ಹಬ್ಬನ ಆಚರಿಸ್ತಾಯಿದ್ರಿ ಅಂತ ನನಗೆ ಕಮೆಂಟ್ನ ಮಾಡಿ. ಹಾಗೆ ಇವತ್ತು ಒಂದು ದಿವಸ ಅಯ್ಯಪ್ಪ ಸ್ವಾಮಿ ಮೆರವಣಿಗೆನ ಇಟ್ಕೊಂಡಿದ್ರು ನಮ್ಮೂರಿನಲ್ಲಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈ ಥರ ಸ್ವಾಮಿಗಳನ್ನ ನೋಡಿ ತುಂಬ ವರ್ಷ ಆಗಿಬಿಟ್ಟಿತ್ತು ನಮ್ಮೂರಲ್ಲಿ. ಮೊದಲೆಲ್ಲ ಇನ್ನೂ ಚೆನ್ನಾಗಿ ಮಾಡ್ತಾಯಿದ್ರು, ಆದರೆ ಈಗ ಸ್ವಲ್ಪ ಕ್ರಮೇಣ ಕಮ್ಮಿ ಆಗಿದೆ. ಆದರೂ ಈ ವರ್ಷ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಸಿಕ್ಕಾಪಟ್ಟೆ ಖುಷಿ ಆಯಿತು ಇಷ್ಟು ಜನ ಸ್ವಾಮಿಗಳನ್ನ ಒಟ್ಟಿಗೆ ನೋಡಿ. ಏನು ಹೇಳಬೇಕೋ ಗೊತ್ತಾಗ್ತಾಯಿಲ್ಲ. ಈ ಥರ ಕಟ್ಟುನಿಟ್ಟು 41 ದಿವಸ ಕಠಿಣ ಬ್ರಹ್ಮಚಾರಿ ವ್ರತನ ಪಾಲಿಸ್ತಾರೆ. ಎಲ್ಲ ಸ್ವಾಮಿಗಳು ಒಳ್ಳೆಯದಾಗಲಿ, ಅವರ ಸ್ವಾಮಿ ದರ್ಶನ ಅವ್ರಿಗೆ ಬೇಗ ಸಿಗಲಿ, ಅವ್ರಿಗೆ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರಲಿ ಅಂತ ಆಶಿಸ್ತೀನಿ. ನಾವು ಯಾವತ್ತೂ ನಮ್ಮ ಮನೆಗೆ ಗೌರವ ಕೊಡ್ತಿರೋ ನಮ್ಮ ಮನೆ ಬೆಳವಣಿಗೆ ಆಗುತ್ತೆ. ನಾವು ಯಾವತ್ತೂ ನಮ್ಮ ಊರಿಗೆ ಮರ್ಯಾದೆ ಕೊಡ್ತಿರೋ ನಮ್ಮ ಊರು ಬೆಳವಣಿಗೆ ಆಗುತ್ತೆ. ಯಾವತ್ತು ನಮ್ಮ ರಾಜ್ಯ ರಾಷ್ಟ್ರಕ್ಕೆ ಮರ್ಯಾದೆನ ಕೊಡ್ತಿರೋ ಆವತ್ತು ನಮ್ಮ ರಾಜ್ಯ ರಾಷ್ಟ್ರ ಬೆಳವಣಿಗೆ ಆಗುತ್ತೆ.